ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ವಿಜಯಶ್ರೀ. ನಾನಿವತ್ತು ಇಶಾ ಫೌಂಡೇಶನ್ನ ಸದ್ಗುರು ಸನ್ನಿಧಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ನಾವು ಬೆಂಗಳೂರಿನಿಂದ ಪ್ರಯಾಣ ಮಾಡ್ತಾಯಿದ್ದೀವಿ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಟ್ರೈನ್ ಇದೆ. ನಾವು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದ್ದೀವಿ. 9 ಗಂಟೆಗೆ ನಾವು ಬಿಟ್ಟಿದ್ವಿ ಫ್ರೆಂಡ್ಸ್. ಇದು ಬೆಂಗಳೂರಿನಿಂದ 65 ಕಿಲೋಮೀಟ್ರ್ ದೂರ ಇದೆ. ಬಸ್ಸಲ್ಲಿ ಕೂಡ ನಾವು ಹೋಗ್ಬೋದು, ಆದರೆ ನಮಗೆ ಟ್ರೈನ್ ಈಸಿ ಅನ್ನಿಸ್ತು, ಹಾಗಾಗಿ ಟ್ರೈನ್ ಮೂಲಕ ಹೋಗ್ತಾ ಇದ್ದೀವಿ. ನಾವು ಟ್ರೈನಿಂದ ಚಿಕ್ಕಬಳ್ಳಾಪುರಕ್ಕೆ ಇಳಿದು ಅಲ್ಲಿಂದ ನಾವು ಆಟೋ ಹಿಡಿದ್ಬಿಟ್ಟು ಸದ್ಗುರು ಸನ್ನಿಧಿಗೆ ಹೊರಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಆಟೋಗೆ ಒಬ್ಬೊಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡಿದರು ಫ್ರೆಂಡ್ಸ್. ಚಿಕ್ಕಬಳ್ಳಾಪುರದಿಂದ ಆದಿಯೋಗಿ ಸನ್ನಿಧಿಗೆ ಹೋಗಲಿಕ್ಕೆ 8ರಿಂದ 9 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್. ನಾವಿವಾಗ ರೀಚ್ ಆಗಿದ್ದೀವಿ. ಇದು ನಾನು ತೋರಿಸ್ತಾ ಇರೋದು ಅದರ ಸುತ್ತಮುತ್ತ ಇರುವಂಥ ಆದಿಯೋಗಿ ಸ್ಟ್ಯಾಚ್ಯೂ, ಅಂದರೆ ಮೂರ್ತಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು. ನಮಗೆ ಎಂಟ್ರೆನ್ಸ್ಗೆ ಒಂದು ನಾಗ ದೇವಸ್ಥಾನ ಸಿಕ್ತು. ನಾವು ಒಳಗಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಈ ಆದಿಯೋಗಿ ಮೂರ್ತಿ 112 ಫೀಟ್ ಎತ್ತರವಾಗಿದೆ ಫ್ರೆಂಡ್ಸ್. ಇದನ್ನು ಬಸವರಾಜ ಬೊಮ್ಮಾಯಿಯವರು 15 ಜನವರಿ 2023ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇಶಾ ಫೌಂಡೇಶನ್ ಅವರು ಇದನ್ನು ಪ್ರಾರಂಭಿಸಿದರು. ಜಗ್ಗಿ ವಾಸುದೇವ್ ಗುರೂಜಿಯವರು ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಆದಿಯೋಗಿ ಮೂರ್ತಿ. ಇದರ ಮುಂದೆ ನಂದಿಯನ್ನು ಕೂಡ ಇಟ್ಟಿದ್ದಾರೆ. ನೋಡಿ, ನಂದಿ ಇದೆಲ್ಲ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಬೃಹತ್ತಾಗಿದೆ ಫ್ರೆಂಡ್ಸ್. ಇದೇ ನೋಡಿ, ನಾವು ತೋರಿಸ್ತಾ ಇರೋದು ಸದ್ಗುರು ಸನ್ನಿಧಿ, ಅಂದರೆ ಆದಿಯೋಗಿ ಮೂರ್ತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಳಗಡೆ ಇಲ್ಲಿ ಲಿಂಗ ಇದೆ, ಅದೇ ಯೋಗೇಶ್ವರ ಲಿಂಗ ಇದೆ. ಇದು ನಾವು ಇವಾಗ ಸ್ಟೆಪ್ ಏರಿ ಮುಂದೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಪೂರ್ತಿ ಆದಿಯೋಗಿ ಸನ್ನಿಧಿ. ಇಲ್ಲಿ ಪ್ರತಿದಿನ ಸಾಯಂಕಾಲ 7:15ರಿಂದ 8:45ವರೆಗೆ ಲೇಸರ್ ಶೋ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಇದೇ ನೋಡಿ ಆದಿಯೋಗಿ ಸನ್ನಿಧಿ. ಇದು ಇಶಾ ಫೌಂಡೇಶನ್ ಅವರು ಸ್ಥಾಪಿಸಿರುವಂಥ ಆದಿಯೋಗಿ ಸನ್ನಿಧಿ ಆಗಿದೆ ಫ್ರೆಂಡ್ಸ್. ಇದು ನಾವು ಆವಾಗಲೇ ತೋರಿಸಲಿಲ್ಲ, ಎಂಟ್ರೆನ್ಸ್ಗೆ ಇದು ಬರುತ್ತೆ. ನಾವು ಎಂಟ್ರೆನ್ಸ್ಗೆ ಹೋಗಬೇಕಾದ್ರೆ ನಾಗ ಅಂತ ಹೇಳಿದ್ನಲ್ಲ, ಇದೆ. ಇಲ್ಲಿ ಪೂಜೆ ಕೂಡ ಆಗುತ್ತೆ, ಸರ್ಪ ಪೂಜೆ, ನಾಗ ಪೂಜೆ ಕೂಡ ಆಗುತ್ತೆ ಸ್ನೇಹಿತರೆ. ಇದೇ ಆದಿಯೋಗಿ. ಲೇಸರ್ ಶೋದು ಕೆಲವೊಂದು ಫೋಟೋ ತೋರಿಸ್ತೀನಿ. ಇದು ಯೋಗಲಿಂಗೇಶ್ವರ, ಇದು ಲೇಸರ್ ಶೋ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಲೇಸರ್ ಶೋ ವಿಡಿಯೋ ಹಾಕ್ತೀನಿ. ಧನ್ಯವಾದಗಳು.